ಮಹಾಶಿವರಾತ್ರಿ ಮಹೋತ್ಸವದ ಆಚರಣೆ ಜಮಖಂಡಿ ತಾಲೂಕಿನ ಬಸವೇಶ್ವರ ಸರ್ಕಲ್ ಹತ್ತಿರ ಬ್ರಹ್ಮಕುಮಾರೀಸ್ ಪವಿತ್ರ ವನದಲ್ಲಿ ಭಾನುವಾರ 12 ಜ್ಯೋತಿರ್ಲಿಂಗ ದರ್ಶನ ಮಹಾಶಿವರಾತ್ರಿ ಮಹೋತ್ಸವದ ಆಚರಣೆ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಬ್ರಹ್ಮಕುಮಾರೀಸ್ ಜಮಖಂಡಿ ಹಾಗೂ ಗೋಕಾಕ್ ಸೇವಾ ಕೇಂದ್ರದ ಸಂಚಾಲಕರಾದ ರಾಜಯೋಗಿನಿ ಬ್ರಹ್ಮಕುಮಾರಿ ಮೀರಾ ಅಕ್ಕನವರು ಮಾತನಾಡಿ, ಯಾರಿಗೂ ಕೆಡುಕನ್ನ ಬಯಸದೆ ಎಲ್ಲರಿಗೂ ಒಳ್ಳೆಯದನ್ನೇ ಬಯಸಬೇಕೆಂದು ಹೇಳಿದರು. ಮಾಡಲಿಲ್ಲ, ಆದ್ರೆ ಕೆಡುಕನ್ನ ಬಯಸಿದ್ರು ಹಾಳಾಗಿ ಹೋಗ್ಲಿ ಅವನು ಅಂತಂದ್ರು ಅವನು ಹೋಗ್ಲಿ ಬಿಡ್ಲಿ, ರಿಟರ್ನ್ ನಮಗದು ಬಂದೇ ಬರ್ತದೆ. ಬೇಡ, ಎಲ್ಲರಿಗೂ ಸುಖವಿರಲಿ, ಎಲ್ಲರೂ ವಿಘ್ನವನ್ನು ನೋಡದೇ ಇರಲಿ, ಎಲ್ಲರಿಗೂ ಮಂಗಳವಾಗಲಿ, ಎಲ್ಲರೂ ಸುಖಿಯಾಗಿರಲಿ ಅಂತ ನಮ್ಮ ಆದಿ ಮಂತ್ರ, ನಮ್ಮ ಮೂಲ ಮಂತ್ರ. ಸರ್ವೇ ಜನಾಃ ಸುಖಿನಃ ಸಂತು, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖ. ಯಾರಿಗೂ ಯಾವುದೇ ದುಃಖ ಉಪದ್ರವವಾಗದೇ ಇರಲಿ ಎನ್ನುವ ನಮ್ಮ ಮನದಾಳದ ಶುಭ ಹಾರೈಕೆ ಖಂಡಿತವಾಗಿ ಈ ಸಮಾಜವನ್ನ, ಈ ದೇಶವನ್ನ ವಿಶ್ವ ಗುರುವನ್ನಾಗಿ ಮಾಡಲಿಕ್ಕೆ ಸಾಧ್ಯವಾಗ್ತದೆ. ಇದು 4ನೆಯ ಆದೇಶ, ಇದು 4ನೆಯ ಸಂದೇಶ, ಇದು 4ನೆಯ ಉಡುಗೊರೆ. ಇನ್ನು 5ನೆಯ ಆದೇಶದಿಂದ ಇರ್ತೇವೆಯೋ ಅಷ್ಟು ನಾವು ಆಧ್ಯಾತ್ಮಿಕ ಜೀವನಕ್ಕೆ ಬಹಳ ಸಮೀಪವಾಗಿರ್ತೇವೆ. ಸಿಂಪ್ಲಿಸಿಟಿ ಮತ್ತು ಸ್ಪಿರಿಚುಯಾಲಿಟಿ ಇವೆರಡು ಒಂದೇ ನಾಣ್ಯದ 2 ಮುಖಗಳು. ಎಲ್ಲಿ ಸರಳತೆ ಇದೆಯೋ ಅಲ್ಲಿ ಸ್ಪಿರಿಚುಯಾಲಿಟಿ ಇದೆ, ಎಲ್ಲಿ ಸ್ಪಿರಿಚುಯಾಲಿಟಿ ಇದೆಯೋ ಅಲ್ಲಿ ಸರಳತೆ ಇದೆ. ಈ 2ನೇ ಜೀವನದ ಆಧಾರವನ್ನಾಗಿ ಮಾಡಿಕೊಂಡಾಗ ನಾವು ಜಗತ್ತಿನಲ್ಲಿ, ಜೀವನದಲ್ಲಿ, ಸಮಾಜದಲ್ಲಿ, ಪರಿವಾರದಲ್ಲಿ ಅಥವಾ ನಮ್ಮ ವ್ಯಕ್ತಿಗತ ಜೀವನದಲ್ಲಿ ಸಫಲತೆಯನ್ನು ಹುಡುಕುವ ಅವಶ್ಯಕತೆ ಇಲ್ಲ. ಸಫಲತೆ ನಿನ್ನನ್ನು ಹುಡ್ಕೊಂಡು ಬರ್ತದೆ, ಅದು ನಿನ್ನ ಕೊರಳ ಹಾರವಾಗ್ತದೆ ಅಂತ ಪರಮಾತ್ಮ ಶಿವ ಗ್ಯಾರಂಟಿ ಕೊಡ್ತಾನೆ. ಈ ಗ್ಯಾರಂಟಿ ತಮ್ಮೆಲ್ಲರಿಗೂ ಒಪ್ಪಿಗೆಯಿದ್ದೇನೆ. ಮಾಜಿ ಶಾಸಕ ಆನಂದ್ ನ್ಯಾಮಗೌಡ್ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಮೌಂಟ್ ಅಬೋವ್ ದ ರಾಜಯೋಗ ಮತ್ತು ಮೌಲ್ಯ ಶಿಕ್ಷಕಿ ರಾಜಯೋಗಿನಿ ಬಿಕೆ ರವಿಕಲಾ ಅಕ್ಕನವರು ಮಹಾಶಿವರಾತ್ರಿ ಸಂದೇಶ ಸಾರಿದರು. ಭಕ್ತಿ ಮಾಡುವಂಥದ್ದು, ಉಪವಾಸ ಮಾಡುವಂಥದ್ದು, ಈ ರಾತ್ರಿ ಸಮಯದಲ್ಲಿ ಜಾಗರಣೆಯನ್ನು ಮಾಡಿ ಮನಸ್ಸನ್ನು ಶುದ್ಧೀಕರಣ ಮಾಡುವಂಥ ಕಾರ್ಯ ಏನಾಗ್ತದೋ ಅದೇ ಮಹಾಶಿವರಾತ್ರಿ ಅಂತ ನಾನು ಹೇಳಿಕೆ ಬಯಸ್ತೀನಿ. ಈ ಈಶ್ವರಿ ವಿಶ್ವವಿದ್ಯಾಲಯದಲ್ಲಿ ನಾನು ಬಂದು ಬೆಳಗ್ಗೆ ಹೋಗಿ ನೋಡಿದಾಗ 12 ಜ್ಯೋತಿರ್ಲಿಂಗವನ್ನು ನಾವು ನೋಡಲಿಕ್ಕೆ ಒಂದು ಅವಕಾಶವನ್ನು ಒದಗಿಸ್ಕೊಟ್ಟಿದ್ವಿ. ಬಹುಶಃ ನಮ್ಗೆ ಯಾರಿಗೂ ಕೂಡ ನಾವ್ಯಾರೂ 12 ಜ್ಯೋತಿರ್ಲಿಂಗ ದರ್ಶನವನ್ನು ಯಾರೂ ಕೂಡ ಪಡೆದಿರ್ಲಿಕ್ಕಿಲ್ಲ ಅಂತ ನಾನು ಅನ್ಕೋತೀನಿ. ಆದರೆ ಇವತ್ತು 12 ಜ್ಯೋತಿರ್ಲಿಂಗವನ್ನು ದರ್ಶನ ಪಡ್ಕೊಳ್ಳುವಂಥ ಅವಕಾಶ ನಮ್ಗೆ ಸಿಕ್ಕಿದ್ದು ನಮ್ಮ ಸೌಭಾಗ್ಯ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಯಾಕಂತಂದ್ರೆ ನೀವೆಲ್ಲ 12 ಜ್ಯೋತಿರ್ಲಿಂಗ ಒಂದು ಕಡೆ ಇಲ್ಲಿರೋ, ಜಾರ್ಖಂಡ್ನಲ್ಲಿ, ಉತ್ತರಾಖಂಡ್ನಲ್ಲಿ, ಮಧ್ಯಪ್ರದೇಶದಲ್ಲಿ, ಉತ್ತರ ಪ್ರದೇಶದಲ್ಲಿ, ಮಹಾರಾಷ್ಟ್ರದಲ್ಲಿ, ಆಂಧ್ರ ಪ್ರದೇಶದಲ್ಲಿ, ಈ ರೀತಿ ಇಷ್ಟೆಲ್ಲ ರಾಜ್ಯಗಳನ್ನು ತಿರುಗಾಡಿ ನಾವು 12 ಜ್ಯೋತಿರ್ಲಿಂಗ ನೋಡೋಕ್ಕಿಂತ ಈಶ್ವರೀಯ ವಿಶ್ವವಿದ್ಯಾಲಯದಲ್ಲಿ ಬಂದು ಆ 12 ಜ್ಯೋತಿರ್ಲಿಂಗ ದರ್ಶನ ಪಡುವಂಥ ಅವಕಾಶ ನಮ್ಗೆ ಸಿಕ್ಕೈತಲ್ಲ, ಇದು ನಮ್ಮ ಸೌಭಾಗ್ಯ ಅಂತ ಹೇಳ್ಬೇಕಾಗ್ತದೆ. ಶಿವ ಅಂತ ಹೇಳಿದ್ರೆ ಈಗಾಗಲೇ ಬಹಳಷ್ಟು ಜನ ನಮ್ಗಿಂತ ಪೂರ್ವದಲ್ಲಿ ಮಾತನಾಡಿದವ್ರು ಹೇಳಿದ್ರು, ಶಿವ ಅಂತಂದ್ರೆ ತ್ಯಾಗದ ಪ್ರತೀಕ, ಶಾಂತಿಯ ಸಂಕೇತ, ಸಹನೆ ಮತ್ತು ಸೃಷ್ಟಿಯ ಒಂದು ಪ್ರತಿರೂಪ ಅಂತ ನಾವು ಹೇಳಬೇಕಾಗ್ತದೆ. ಶಿವನ ಆರಾಧನೆ ನಾವು ಇವತ್ತು ಮಾಡೋದು, ಇವತ್ತಿನ ದಿವಸ ಮಹತ್ವದ ದಿವಸ ಇದೆ. ಶಿವನ ಆರಾಧನೆ ಯಾಕೆ ಮಾಡ್ತೀವಪ್ಪ ಅಂತಂದ್ರೆ ನಮ್ಮ ಮನಸ್ಸನ್ನು ಶುದ್ಧೀಕರಣ ಮಾಡೋದು, ರಾತ್ರಿ ಜಾಗರಣೆ ಮಾಡೋದು ಯಾಕಪ್ಪ ಅಂತಂದ್ರೆ ನಮ್ಮ ಮನಸ್ಸಲ್ಲಿರುವಂಥ ಆ ದುರ್ಗುಣಗಳನ್ನ ಹೊರಗೆ ಹಾಕಿ ಎಲ್ಲ ಒಳ್ಳೆಯ ಗುಣಗಳನ್ನು ಅಳವಡಿಸ್ಕೊಂಡು ಸರ್ ಹೇಳಿದ್ರಲ್ಲಿ ನಾವು ರಾತ್ರಿ ಹೊತ್ತು ಜಾಗರಣೆ ಮಾಡುವಂಥದ್ರಿಂದ ನಾವು ಅಜ್ಞಾನದಿಂದ ಜ್ಞಾನವೇ ಆಗೋದಕ್ಕೆ ಈ ಜಾಗರಣೆ ಮಾಡುವಂಥ ಕಾರ್ಯ ಅಂತ ಹೇಳಿ. ಹೀಗಾಗಿ ಇಂಥ ಒಂದು ಪವಿತ್ರವಾದಂಥ ಹಬ್ಬವನ್ನು ನಾವೆಲ್ಲ ಆಚರಣೆ ಮಾಡ್ತಾ ಇದ್ದೀವಿ. ಶಿವನನ್ನು ನಾವು ನೆನೆದಾಗ ನಮಗೆ ಅಲ್ಲಿಂದ ಕಲಿಯುವಂಥದ್ದು ಏನಪ್ಪ ಅಂತಂದ್ರೆ ಸಹನೆ, ಶಾಂತಿ, ಸತ್ಯ, ದಯವೇ ನಮ್ಮ ಧರ್ಮದ ಮೂಲ ಅಂತೇಳಿ ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಶ್ರದ್ಧಾ ಭಕ್ತಿಯಿಂದ ಶಿವನ ಆರಾಧನೆ ಮಾಡುವಂಥ ಕಾರ್ಯದಲ್ಲಿ ನಾವೆಲ್ಲರೂ ಕೂಡ ತೊಡಕೊಳ್ಳೋಣ ಅಂತಕ್ಕಂಥ ಮಾತನ್ನು ಹೇಳಬೇಕಾಗ್ತದೆ. ಧರ್ಮ ಅಂತಂದ್ರೆ ಯಾವುದೋ ಒಂದು ಜಾತಿ ಧರ್ಮಕ್ಕಷ್ಟೇ ನಾವು ಧರ್ಮ ಅಂತ ಕರೆಯಲಿಲ್ಲ. ನಮ್ಮ ನಡತೆ ಯಾವ ರೀತಿ ಇರ್ತದೆ, ನಾವು ಸತ್ಯದ ಮಾರ್ಗದಲ್ಲಿ
ಶಾಂತಿ ಮತ್ತು ಸಹನೆ ಮತ್ತು ಅವ್ರು ಹೇಳಿದ್ರು 5 ಸೂತ್ರಗಳನ್ನು ಕೊಟ್ಟರು. ಅದನ್ನು ನಾವು ನಿಜವಾಗ್ಲೂ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ಹೋಗಿದ್ದಾಗ ಅದೇ ನಿಜವಾದ ಧರ್ಮ ಅಂತ ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕು. ಸೊ ಹೀಗಾಗಿ ಆ ಎಲ್ಲವನ್ನು ನಾವು ಇವತ್ತಿನ ದಿವಸ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ಹೋಗಿದ್ದಾಗ ನಮ್ಮ ಜೀವನ ಅತ್ಯಂತ ಸುಖಮಯವಾಗಿರ್ತದೆ, ಶಾಂತಿಯಿಂದ ಇರ್ತದೆ, ನೆಮ್ಮದಿಯಿಂದ ನಾವು ಬದುಕಲಿಕ್ಕೆ ಸಾಧ್ಯ ಐತೆ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಬಹಳ ಹೆಚ್ಚಿಗೆ ನಾನೇನು ಮಾತಾಡ್ಲಿಕ್ಕೆ ಹೋಗೋದಿಲ್ಲ, ಯಾಕಂತಂದ್ರೆ ಇನ್ನೂ ಮಕ್ಕಳ ಒಂದು ಪ್ರತಿಭೆಯನ್ನು ನೋಡ್ಲಿಕ್ಕೆ ತಾವೆಲ್ಲರೂ ಕೂಡ ಕಾತುರದಿಂದ ಕೂತಿದ್ವಿ. ನಾನು ಕೂಡ ಇವತ್ತು ಬಹಳ ವಿಶೇಷವಾದಂಥ ದಿವಸ, ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ನಡೀಲಾಗತ್ತೆ. ಆ ಕಾರ್ಯಕ್ರಮ ಮುಗಿಸಿ ಆ ಮ್ಯಾಚ್ ಅನ್ನು ನೋಡಬೇಕು ಅಂತ ಒಂದು ಆತುರ ಇರೋದ್ರಿಂದ, ಯಾಕೆ ಎಲ್ಲರೂ ಶಿವನ ಆರಾಧನೆ ಮಾಡೋದು ಕೂಡ ಅಷ್ಟೇ ಮಾಡ್ತೀವಿ. ಇವತ್ತು ಮಕ್ಕಳಿಗೆ ಈ ಆಧ್ಯಾತ್ಮಿಕ ಚಿಂತನೆಯನ್ನು ತುಂಬುವುದು ಬಹಳ ಅವಶ್ಯಕತೆ. ಪರಮಾನಂದ್ ಗುರೂಜಿ, ಡಾಕ್ಟರ್ PD ಪೋಳ್, SR ನಾಯಕೋಡಿ, ರಾಜಶೇಖರ್ ವಾರದ್, ಭೀಮು ಹಿಪ್ಪರ್ಗಿ, ಪುಂಡಲಿಕ ಸಲ್ಗರ್, ಹರಾಜ್ ಇನ್ನೂ ಮುಂತಾದವರು ಉಪಸ್ಥಿತರಿದ್ದರು. ಉದಯ್ ಹೊಸ್ಮನಿ, KMM ನ್ಯೂಸ್, ಜಮಖಂಡಿ. अमरकॉन कलेक्शन में आओ, नई वैरायटी यहाँ पाओ, सबके लिए कपड़े हैं खास, अमरकॉन में खुशियाँ हैं पास, अमरकॉन। अमरकॉन कलेक्शन, खड़े बाजार, बेलगाम।